ಜಗದೀಶ್ ಶೆಟ್ಟರು ಈಗ ಬಂದಿರುವಂಥದ್ದು ಇದು ಪ್ರಾರಂಭ, ಮುಂದೆ ನೋಡಿ ಕೂಡ ಜಾಸ್ತಿ ಜನ ಈಗ ಜಗದೀಶ್ ಶೆಟ್ಟರಿಂದ ನಮಗೆ ಲಾಭನೂ ಇಲ್ಲ ನಷ್ಟನೂ ಇಲ್ಲ. ಜಗದೀಶ್ ಶೆಟ್ಟರು ಅವತ್ತು ಅಲ್ಲಿ ನೋವಾಗಿ ನಾನು ಬರ್ತೀನಿ ಅಂತೇಳಿ ಬಂದರು. ನಮ್ಮಲ್ಲಿ ಅವರೊಬ್ಬರು ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಅಂತೇಳಿ ಒಂದು ಚುನಾವಣೆ ಅಭ್ಯರ್ಥಿಯಾಗಿ ಮಾಡಿದ್ರು, ಸೋತ ಮೇಲೆ MLC ಮಾಡಿದ್ದೀವಿ. ಅದಕ್ಕಿಂತ ಏನು ಹೆಚ್ಚು ಬಯಸ್ತಕ್ಕಂಥದ್ದಲ್ಲ. ಅದ್ರ ಮೇಲೆ ಅವ್ರು ಹೋದರೆ ನಾವೇನು ಅವರನ್ನು ಬಪ್ಪಾಯಿಲಿ ಅಂತ ಕರೆದಿರಲಿಲ್ಲ. ಅವರು ಅಲ್ಲಿ ನೋವಾಗಿ ಬಂದವರೆ, ತಿರ್ಗಿ ವಾಪಸ್ ಅಲ್ಲಿ ಹೋಗಿದ್ದಾರೆ. ಜನದ ಮುಂದೆ ಬಿಟ್ಬಿಡೋದು. ಸೊ ಅವ್ರು ಇದ್ದರೆ ನೋಡ್ರಿ, ನಮ್ಮ ಪಕ್ಷದಿಂದ ನಮ್ಮ ಲೀಡ್ರ್ಗಳಿಂದ ಅವರಿಗೆ ಒಂದು ನಾನು ಅಬ್ಸರ್ವ್ ಮಾಡ್ದಂಗೆ ಯಾವುದೇ ನೋವಾಗುವಂಥ ಸನ್ನಿವೇಶ ಇರಲಿಲ್ಲ. ಅವ್ರು ಯಾಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ನಮಗೇನು. ಅದ್ರ ಬಗ್ಗೆ ಸೌದಿಯವರು ನಾನು ತಿಳಿದಂಗೆ ಹೋಗಲ್ಲ. ಈಗ ಜಗದೀಶ್ ಶೆಟ್ಟರ್ ಹತ್ರ ನಾನು ಯಾವತ್ತೂ ಮಾತಾಡಲ್ಲ. ಸೌದಿ ನನಗೆ ಒಳ್ಳೆಯ ಸ್ನೇಹಿತರು, ಖಂಡಿತ ಅವರು ಆ ತೀರ್ಮಾನನ ತಗೊಳ್ಳಲ್ಲ. ಗೊತ್ತಿಲ್ಲ, ಒತ್ತಡ ಎಲ್ಲರ ಮೇಲೆ ಮಾಡ್ತಾರೆ. ಒತ್ತಡ ಯಾರ ಮೇಲೆ ಮಾಡಲ್ಲ? ಒತ್ತಡನ BJP ಅವರಿಗೆ ಎಲ್ಲರ ಮೇಲೆ ಒತ್ತಡ ಮಾಡ್ತಾರೆ. ಆದರೆ ಆ ಥರದ್ದು ಯಾವುದು ಬದಲಾವಣೆ ಹೌದು, ನಮಗೂ ಇದೆ. ಅಶೋಕ್ ಅಣ್ಣಂಗೆ ಹೇಳಿ ಮನ್ರಿಗೆ ಚಲವರಾಯಸ್ವಾಮಿ ಹೇಳಿದ್ರು ನಿಮ್ಮ ಸ್ನೇಹಿತರು ಅಂತ. BJP JDS ತಯಾರಾಗಿದ್ದಾರೆ. ನಾವು ಚುನಾವಣೆಗಿಂತ ಮೊದಲು ತಗೊಳ್ಳೋದ ಆಮೇಲೆ ತಗೊಳ್ಳೋದ ಅಂತ ಯೋಚನೆ ಮಾಡ್ತಾಯಿದ್ವಿ. ಹೇಳಿ ಹೋಗಿ ಇದು ವಿರೋಧ ಪಕ್ಷ ನಾಯಕರಿಗೆ ಶಾಕ್ ಆಗಿಬಿಡುತ್ತೆ, ಕೆಲವು ಹೆಸರು ಹೇಳ್ಬಿಟ್ರೆ ಶಾಕು. ಸೊ JDS BJP ಇಬ್ಬರೂ ಕನಿಷ್ಠ 30 ಜನ ತಯಾರಿದ್ದಾರೆ. ಆ 30 ಜನನ ನಾವು ಚುನಾವಣೆಗಿಂತ ಮುಂಚಿತವಾಗಿ ತಗೊಳ್ಳೋದ ಆಮೇಲೆ ತಗೊಳ್ಳೋದ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ದಯಮಾಡಿ ಸುಮ್ಮನೆ ಚುನಾವಣೆ ಮಾಡೋಕ್ಕೆ ಹೇಳಿ, ಶಾಕ್ ಆಗ್ಬಿಡ್ತಾರೆ ಅವರು.